ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಅರಣ್ಯ ರಕ್ಷಣೆ ಪ್ರತಿಯೊಬ್ಬರ ಹೊಣೆ. ಇಷ್ಟು ದಿನ ನಾವು ಆಡಿದ್ದೇ ಆಟ ಅಂತ ಕಾಡನ್ನ ತುಂಬಾ ಜನ ಕೇವಲ ಮಾಡಿಕೊಂಡು ಮನಸ್ಸು ಇಚ್ಛೆ ತಿರುಗಾಡ್ತಾ ಇದ್ರು. ಆದ್ರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಾಡಿನ ಸಂರಕ್ಷಣೆಗೆ ಟೊಂಕ ಕಟ್ಟಿ ನಿಂತಂತಿದೆ. ಹೌದು, ಈಗಾಗಲೇ ಅರಣ್ಯ ಜಾಗ ಒತ್ತುವರಿಗೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಂಡಿದ್ದು ಒತ್ತುವರಿಯಾಗಿರುವಂತಹ ಜಾಗಗಳನ್ನ ಯಾವುದೇ ಮುಲಾಜಿಲ್ಲದೆ ವಶಕ್ಕೆ ಪಡೆಯಲಾಗ್ತಾ ಇದೆ. ಇನ್ನು ಕಾಡಲ್ಲಿರುವಂತಹ ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ಹೆಚ್ಚಾಗ್ತಾ ಇರುವಂತಹ ಬೆನ್ನಲ್ಲೇ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸುವುದಕ್ಕೆ ಮುಂದಾಗಿದ್ದಾರೆ. ಅದುವೇ ಇನ್ಮುಂದೆ ಜನರು ಅರಣ್ಯದ ಪ್ರದೇಶದಲ್ಲಿ ದನ ಕರು ಕುರಿಗಳನ್ನ ಮೇಯಿಸಲು ನಿರ್ಬಂಧವನ್ನ ಹೇರಿದ್ದಾರೆ. ಹೌದು, ಇತ್ತೀಚೆಗಷ್ಟೇ 5 ಹುಲಿಗಳ ವಿಷಪ್ರಾಶನ ಪ್ರಕರಣ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಕಾಡಂಚಿನಲ್ಲಿ ಪ್ರಾಣಿಗಳನ್ನ ಮೇಯಿಸಲು ಬಿಡುವುದರಿಂದ ಆಗುವಂತಹ ತೊಂದರೆ ಹಾಗೂ ಅವಘಡಗಳನ್ನು ತಪ್ಪಿಸುವುದಕ್ಕೆ ಚಿಂತಿಸಲಾಗಿತ್ತು. ದೊಡ್ಡ ಸಂಖ್ಯೆಯಲ್ಲಿ ಜಾನುವಾರುಗಳನ್ನ ಅರಣ್ಯ ಪ್ರದೇಶದೊಳಗೆ ಮೇಯಲು ಬಿಡುವುದರಿಂದ ಕಾಡಿನಲ್ಲಿ ಆಗಷ್ಟೇ ಮೊಳಕೆ ಒಡೆದಂತಹ ಚಿಕ್ಕ ಪುಟ್ಟ ಸಸಿಗಳು ಸಾಕು ಪ್ರಾಣಿಗಳಿಗೆ ಆಹಾರವಾಗಿ ಅರಣ್ಯದಲ್ಲಿ ಹೊಸ ಗಿಡಗಳು ಬೆಳೆಯದೆ ಅರಣ್ಯ ಸಂವರ್ಧನೆಗೆ ಅಡ್ಡಿಯಾಗ್ತಾ ಇತ್ತು. ಇದರ ಜೊತೆಗೆ ಸಾಕು ಪ್ರಾಣಿಗಳು ಕಾಡಿನಲ್ಲಿ ಮೇಯೋದ್ರಿಂದ ಕಾಡಿನಲ್ಲಿರುವಂತಹ ಸಸ್ಯಾಹಾರಿ ಪ್ರಾಣಿಗಳಿಗೂ ಮೇವಿನ ಕೊರತೆ ಉಂಟಾಗ್ತಿತ್ತು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಊರಿನಿಂದ ಕಾಡಿಗೆ ಮೇಯಲು ಹೋಗುವಂತಹ ಪ್ರಾಣಿಗಳಿಂದ ವನ್ಯಜೀವಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಎನ್ನುವಂತ ಅಂಶ ಕೂಡ ಉಲ್ಲೇಖಿಸಲಾಗಿತ್ತು. ಇನ್ನು ಅರಣ್ಯ ಸಂವರ್ಧನೆಯಾಗದಿದ್ರೆ ಅದು ಆ ಅರಣ್ಯದಲ್ಲಿ ಹರಿಯುವಂತಹ ನದಿಗಳ ಮೇಲೂ ಪರಿಣಾಮವನ್ನು ಬೀರ್ತಾ ಇತ್ತು. ಇದರಿಂದ ವನ್ಯಜೀವಿ ಮಾನವ ಸಂಘರ್ಷ ಹೆಚ್ಚಳವಾಗ್ತಿತ್ತು. ಕಾಡಿನೊಳಗೆ ಹೋಗುವಂತಹ ದನಗಾಹಿಗಳು ವನ್ಯಜೀವಿ ದಾಳಿಯಿಂದ ಮೃತಪಟ್ಟರೆ ಪರಿಹಾರ ನೀಡೋದಕ್ಕೆ ನಿಯಮದಲ್ಲಿ ಯಾವುದೇ ರೀತಿ ಅವಕಾಶ ಕೂಡ ಇರಲಿಲ್ಲ. ಹೀಗಾಗಿ ಕೂಡಲೇ ಅಭಯಾರಣ್ಯಗಳಿಗೆ ಮೇಕೆ ಕುರಿ ದನ ಕರುಗಳನ್ನ ಮೇಯಿಸೋದನ್ನ ನಿಷೇಧಿಸಬೇಕು ಅಂತ ವನ್ಯಜೀವಿ ಪ್ರೇಮಿಗಳು ಪರಿಸರವಾದಿಗಳು ಅಭಿಪ್ರಾಯವನ್ನ ಪಟ್ಟಿದ್ರು. ಇದೆಲ್ಲದರ ಜೊತೆಗೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡಿನ ಅರಣ್ಯದೊಳಗೆ ಸಾಕು ಪ್ರಾಣಿಗಳನ್ನು ಮೇಯಿಸುವುದರ ವಿರುದ್ಧ ನೀಡಿದಂತಹ ತೀರ್ಪಿನ ಬಳಿಕ ನೆರೆಯ ರಾಜ್ಯದಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ದನಕರುಗಳನ್ನು ತಂದು ಕಾಡಿನಲ್ಲಿ ಮೇಯಿಸಲಾಗ್ತಾ ಇತ್ತು. ಹೀಗಾಗಿ ಕರ್ನಾಟಕ ರಾಜ್ಯದ ಅರಣ್ಯಗಳ ಸಂರಕ್ಷಣೆ ಮತ್ತು ಸಂವರ್ಧನೆಯ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಅರಣ್ಯ ಪ್ರದೇಶದೊಳಗೆ ಸಾಕು ಪ್ರಾಣಿಗಳನ್ನು ಮೇಯಲು ಬಿಡುವುದನ್ನು ನಿರ್ಬಂಧಿಸುವುದಕ್ಕೆ ಮತ್ತು ನಿಷೇಧಿಸಲು ನಿಯಮಾನುಸಾರವಾಗಿ ಕ್ರಮ ವಹಿಸಲು ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಇಷ್ಟು ದಿನ ದನ ಕರು ಕುರಿಗಳನ್ನ ಮೇಯಿಸಿಕೊಂಡು ಹಾಯಾಗಿದ್ದಂತಹ ಜನರಲ್ಲಿ ಕೊಂಚ ಆತಂಕ ಕೂಡ ಶುರುವಾಗಿದೆ. ಇನ್ನು ಅರಣ್ಯ ಅಧಿಕಾರಿಗಳು ಇದನ್ನ ಎಷ್ಟು ಮಟ್ಟಿಗೆ ಚಾಲ್ತಿಯಲ್ಲಿ ತರ್ತಾರೆ, ಇದು ರೂಪುರೇಷೆಗಳು ಹೇಗಿರುತ್ತೆ, ಇನ್ನು ಆಲ್ಟರ್ನೇಟಿವ್ ವ್ಯವಸ್ಥೆ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಪರಿಸರ ತಜ್ಞರಾಗಿರ್ತಕ್ಕಂಥ ಜೋಸೆಫ್ ಹೂವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹೊಸದೊಂದು ನಿಯಮ ಒಂದು ರೀತಿ ಸ್ವಾಗತಾರ್ಹ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸಂಘರ್ಷಗಳಾಗ್ತಾ ಇತ್ತು, ಏನ್ ಗಮನಿಸ್ತಾ ಇದ್ವಿ. ಇತ್ತೀಚೆಗಷ್ಟೇ 5 ಹುಲಿಗಳ ಮಾರಣ ಹೋಮ ಆದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ನಿರ್ಬಂಧವನ್ನ ಹೇರ್ತಾ ಇರೋದು ಸರ್? ಈಗ ಇದು ಸರ್ಕಾರದ ಒಂದು ತೀರ್ಮಾನ ಆಗಿದ್ರೆ ನಮ್ಗೆ ಬಹಳ ಖುಷಿ ಆಗತ್ತೆ. ಬಟ್ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ? ಯಾಕಂದ್ರೆ ಅಲ್ಲಿರೋ ರೈತರಿಗೂ ತೊಂದ್ರೆ ಇದೆ. ರೈತರಿಗೆ ಇಷ್ಟಂಗ ಹಿಂಗ್ ಮಾಡಿ ಬಿಟ್ಬಿಟ್ಟು ಈಗ ಅವ್ರಿಗೂ ತೊಂದ್ರೆ ಬಂದೇ ಬರುತ್ತೆ. ಸೊ ನಾವು ಹೋಗ್ಬೇಕಂದ್ರೆ ಹಿಂದಕ್ಕೆ ಹೋಗ್ಬೇಕಂದ್ರೆ ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಒಬ್ರು ವಸಂತ್ ರೆಡ್ಡಿ ಅಂದ್ಬಿಟ್ಟು DCF ಇದ್ರು, ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್. ಅವರು ಸರ್ಕಾರಕ್ಕೆ ಬರ್ದು 2010 ನಾವು ಮಾತಾಡ್ತಿರೋದು ಆ ಟೈಮಿಂದ 2016 ತನಕ ಅವರು ಅಲ್ಲಿ ಇರೋ ಇದುಗಳು ದನಗಳು ಕುರಿ ಮೇಕೆನೆಲ್ಲ ಖಾಲಿ ಮಾಡ್ಬೇಕು ಅಂದ್ಬಿಟ್ಟು ಅವರು ಒತ್ತಡ ಮಾಡಿ ಎಲ್ಲಾನು ಖಾಲಿ ಮಾಡಿದ್ರು. ಅವ್ರು ಮಾಡಿದ್ರು ಒಂದ್ಸತಿ. ತಿರ್ಗಾ ಜನ ಬಂದಿದ್ದಾರೆ ಅಂದ್ರೆ ಎಲ್ಲೋ ನಮ್ದೇ ನಿರ್ಲಕ್ಷ್ಯ ಇದೆ. ಒಬ್ಬರು DCF ಮಾಡಿದ್ರು ಮುಂಚೆ ಧೈರ್ಯವಾಗಿ, ಇದು ಬಿಡೋದಿಲ್ಲ ಯಾಕಂದ್ರೆ ಬಹಳ ತೊಂದರೆ ಆಗ್ತಿದೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದ್ಬಿಟ್ಟು ಅವ್ರು ನಿಲ್ಸಿದ್ರು. ಅದಾಗಿದ್ರು ಇವ್ರು ತಿರ್ಗಾ ಬಿಟ್ಟಿದಾರಲ್ಲ, ಅಲ್ಲಿ ನೀವ್ ನೋಡಕ್ ಹೋದ್ರೆ ಡೆಫಿನೆಟ್ ಆಗಿ ನೆಗ್ಲಿಜೆನ್ಸ್ ಬಂದೇ ಬರುತ್ತೆ. ಬೇರೆ ಯಾಕೆ ಮಾಡಕ್ ಆಗ್ಲಿಲ್ಲ? ಒಬ್ಬರು ವಸಂತ್ ರೆಡ್ಡಿ ಅವ್ರು ಮಾಡ್ಬೇಕಂದ್ರೆ ಬೇರೆಯವ್ರು ಮಾಡ್ಬೋದಾಯ್ತು. ಓಕೆ, ಪೊಲಿಟಿಕಲ್ ಇಶ್ಯೂ ಇದೆ, ಅಲ್ಲಿ ಜನಕ್ಕೆ ಬಿಡಿದವರ ಪೊಲಿಟಿಷಿಯನ್ಸ್ ಇವ್ರಿಗೆ ಬೈತಾರೆ ಅಂತ ಇದ್ದಾಗ ಅದನ್ನ ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೇಕಾಯ್ತು. ಅದು ನಮ್ಮ ಫೇಲ್ಯೂರ್ ಅಂತ ಹೇಳ್ಬೇಕು, ಒಪ್ಕೊಳ್ಳೇಬೇಕು. ಈಗ ಇದು ಮಾಡಿರೋದ್ರಿಂದ ಸರ್ಕಾರ ಇದು ಮುಂದಕ್ಕೆ ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡ್ಬೇಕಾದ್ರೆ ಅದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಮಾಡಿರೋದನ್ನ ನಾವು ಬಹಳ ಖುಷಿ ಪಡ್ಬೇಕು. ಯಾಕಂದ್ರೆ ಏನಾಗ್ತಿತ್ತು ನಮ್ ಕಾಡುಗಳಂದ್ರೆ, ಈಗ ನಮ್ಮ ರೈತರು ಆ ಊರು ಕಾಡ್ ಪಕ್ಕ ಊರಿನ ಜನ ಅವ್ರು ಬಂದ್ಬಿಟ್ಟು ಅವ್ರ ಹಸುಗಳಲ್ಲ ಅದು ತರಿಸ್ಬಿಟ್ಟು ಸಾಕ್ತಾ ಇದ್ದಿದ್ದು ಕಾಡೊಳಗೆ. ಇದು ತಮಿಳ್ನಾಡಿಂದ ಬರುತ್ತೆ, ತಮಿಳ್ನಾಡು ಓನರು ಹಸುಗಳು. ಇವರು
ಇವರು ಕೇವಲ ಅದನ್ನ ನೋಡ್ಕೊಳಕ್ಕೆ ಅವ್ರಿಗೆ ದುಡ್ಡು ಕೊಡ್ತಾರೆ, ಮತ್ತೆ ಸಗಣಿ ಮಾರಕ್ಕೆ, ಗೊಬ್ಬರ ಮಾರಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಸೊ ಇದು ಕರ್ನಾಟಕದ ಜನದ ಹಸುಗಳಲ್ಲ, ಇದು ಬರ್ತಾ ಇದ್ದಿದೆ ತಮಿಳ್ನಾಡಿಂದ. ಅವ್ರಿಗೆ ಬಿಸ್ನೆಸ್ ಇಲ್ಲೆಲ್ಲ ಚೆನ್ನಾಗಿ ತಿಂದು ಮೇಯ್ದು ಅದ ಮಾರೋದು ಅವ್ರ ಮಾರಾಟಕ್ಕೆ. ಏನ್ ವಿಷಯಕ್ಕೂ ಎಲ್ರು ಗೊತ್ತು ಏನಕ್ಕೆ ಮಾರಾಡ್ತಾರೆ ಅಂದ್ಬಿಟ್ಟು. ಸೊ ಇದು ನಡೀತಿದ್ದಾಗ ಈಗ 5 ಹುಳಿ ಸತ್ತಿದ್ಮೇಲೆ ನಮ್ ಕೈ ಕಂಡ್ಬಿಟ್ಟಿರೋದ ನಮ್ಗ ಅರ್ಥನೇ ಆಗ್ತಿಲ್ಲ. ಇದು ಎಷ್ಟೋ ವರ್ಷಗಳಿಂದ ನಡೀತಿದ್ದೆ, ನೋಡ್ತಾನೆ ಇದ್ದಾರೆ. ಹಸುಗಳನ್ನ ಹೊಡೆಯುತ್ತೆ ಹುಳಿ ಹೊಡಕ್ ಕಾಡೊಳಗ್ ಬಂದ್ರೆ. ಯಾಕಂದ್ರೆ ಅದಕ್ಕೆ ಜಿಂಕೆ, ವೈಲ್ಡ್ ಬೋರು, ಬೇರೆ ಸಾಂಬಾರ್ ಡಿಯರ್ನೆಲ್ಲ ಜನನೇ ಬೇಟೆ ಹಾಕಿ ತಿಂತಾರೆ. ಅಲ್ಲಿ ಕೋಚಿಂಗು ಜಾಸ್ತಿ ಇದೆ. ಈ ಕಡೆ ಬೇರೆ ತರ ಈ ತರ ಗ್ರೇಸಿಂಗು ಆಕ್ಟಿವಿಟೀಸ್ ಜಾಸ್ತಿ ಇದ್ದಾಗ ಈ ತರ ಮುಂಚೆನೂ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಚಿರತೆ ಅಥವಾ ಹುಳಿ ಒಂದು ದನ ಹೊಡಿಯೋದು ಅಥವಾ ಮೇಕೆ ಹೊಡಿಯೋದು ನಡೀತಾನೆ ಇತ್ತು. ಇವತ್ತು ನಾವೇನಾಗಿದೆ ಅಂದ್ರೆ ದಿಢೀರ್ ಅಂದ್ಬಿಟ್ಟು ಅಯ್ಯೋ 5 ಹುಳಿ ಸತ್ಬಿಡ್ತಲ್ಲ ಒಂದೇ ಸತಿ, ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಈಗ ಎದ್ದಿದ್ವಿ. ಇದು ಮುಂಚೆನೆ ಮಾಡಿದ್ರೆ ಈ 5 ಹುಳಿ ಉಳಿಬೋದಾಯ್ತು. ಏನಿವೆ ದಟ್ ಇಸ್ ಹಿಸ್ಟ್ರಿ. ಬಟ್ ಈಗ ಮಾಡಿರೋದ್ನ ಈಗ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ? ಯಾಕಂದ್ರೆ ಒಂದು ಇಲ್ಲಿ ಬಂದೇ ಬರುತ್ತೆ ಪ್ರಶ್ನೆ. ಈಗ ಫಾರೆಸ್ಟ್ ರೈಟ್ಸ್ ಆಕ್ಟ್ ಪ್ರಕಾರಕ್ಕೆ ನೀವು ಅಲ್ಲಿನ ಟ್ರೈಬಲ್ ಜನದ್ದು ನೀವು ತಡಿಯಾಕಕ್ಕಾಗಲ್ಲ. ನೀವು ಇವತ್ತು ನಾಗರೊಳಗೆ ಹೋದ್ರೆ DB ಕುಪ್ಪೆ ಹತ್ರ ಅಲ್ಲಿ ನೀವು ಇದುಗಳು ನೋಡ್ತೀರಾ, ದನ ನೋಡ್ತೀರಾ, ಕಾಡು ಒಳಗೆ 4 ಏರಿಯಾ ಒಳಗೆ ಆ ತರಗಳಿದೆ. ಸೊ ನೀವು ಅವ್ರನ್ನ ತಡೆಯಾಕಕ್ಕಾಗಲ್ಲ. ಯಾಕಂದ್ರೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಒಳಗೆ ಅವ್ರಿಗೆ ಅನುಕೂಲ ಇದೆ. ಅವರು ಜಾನುವಾರಕ್ಕೆ ಅವ್ರಿಗೆ ಇದು ಗ್ರೇಸಿಂಗ್ ಮಾಡ್ಕೊಳಕ್ಕೆ ಅವ್ರಿಗೆ ಅನುಕೂಲ ಕೊಟ್ಟಿದ್ದಾರೆ. ಆಮೇಲೆ ಫಾರೆಸ್ಟ್ ಮೈನಸ್ ಫಾರೆಸ್ಟ್ ಪ್ರೊಡ್ಯೂಸ್ ತಗೊಳಕ್ಕೆ ಅನುಕೂಲ ಮಾಡಿದ್ದಾರೆ ಆಸ್ ಪರ್ ದಿ ಆಕ್ಟ್. ಸೊ ನೀವು ತಡೆಯಾಕಕ್ಕಾಗಲ್ಲ. ಈಗ ನೀವು ಈ ಕಡೆ ಬಂದ್ರೆ ಶೋಳಿಗಾಜ್ ಇದ್ದಾರೆ, BRT MMS ಆ ಕಡೆ ಬಂದಾಗ ನಿಮ್ಗೆ ಜಾಸ್ತಿ ಶೋಳಿಗಾಜು, ಒಂದಷ್ಟು ಜೇನು ಕುರುಬಗಳಿದ್ದಾರೆ, ಬೆಟ್ಟ ಕುರುಬಗಳು ಇದ್ದಾರೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡಕ್ ಆಗಲ್ಲ. ಓಕೆ, ಈಗ ನೀವು ರೈತರಿಗೆ ಬಿಡ್ತಿಲ್ಲ, ರೈತರು ನೀವು ತರಂಗಿಲ್ಲ ಅಂದ್ಬಿಟ್ಟು ಓಕೆ, ಒಳ್ಳೆ ವಿಷಯ. ಈಗ ರೈತರಿಗೆ ಏನ್ ಪರಿಹಾರ? ಅವ್ರು ಇಷ್ಟು ದಿನ ಮಾಡ್ತಿದ್ರಲ್ಲ, ಅವ್ರಿಗೇನ್ ಪರಿಹಾರ ಕೊಡ್ತಾರೆ ಗೌರ್ಮೆಂಟ್? ಅವ್ರಿಗೇನ್ ಕಾನ್ಫಿಡೆನ್ಸ್? ಈಗ ನಾನ್ ಎಷ್ಟು ಮಟ್ಟಿಗೆ ಕೇಳ್ತೀನಂದ್ರೆ, ನಾನ್ ನೋಡ್ದಾಗೆ ಕಾಡು ಉಳಿದಿರೋದು ರೈತರಿಂದ. 90% ಎಫರ್ಟ್ ರೈತರು. ಬಿಕಾಸ್ ಅವ್ರಿಗೆ ಏನೇ ನೋವು ಇದ್ರು, ಹುಲಿ ದಾಳಿ ಆಗತ್ತೆ, ಆನೆ ಬಂದು ತುಳಿಯತ್ತೆ, ಇದೆಲ್ಲ ಆದ್ರೂ ನೋವು ಇಟ್ಕೊಂಡ್ರು ಅವರು ನಿಂತ್ಕೊಂಡು ಕಾಡನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಈಗ ಅವ್ರಿಗೆ ನೀವು ದನ ಸಾಕಕ್ ಬಿಡ್ತಿಲ್ಲ. ಅವ್ರಿಗೇನ್ ಅನುಕೂಲ ಮಾಡ್ತಾರೆ? ಜೀವನೋಪಾಯ ಆಗ್ಬಿಟ್ಟಿರುತ್ತೆ ಸರ್. ಯಾಕಂದ್ರೆ ಹಾಲ್ ಕರ್ಕೊಂಡು ಅಥವಾ ದನ ಮೇಯಿಸ್ಕೊಂಡು ಕುರಿ ಸಾಕೊಂಡೇ ಜೀವನ ನಡೆಸುವಂತವ್ರು ಕೂಡ ಇರ್ತಾರೆ. ಹೌದು, ಅವ್ರಿಗೆಲ್ಲ ತೊಂದ್ರೆ ಆಗತ್ತೆ. ಈಗ ಏನಂದ್ರೆ ಒಂದು ವಿಲೇಜ್ ಎನ್ವೈರನ್ಮೆಂಟ್, ಇದು ಕಡೆ ಗ್ರಾಮಸ್ಥರ ಇದ್ರೊಳಗೆ ಅದೆಲ್ಲ ಮುಂಚೆ ಎಲ್ಲ ಗೋಮಾಳ ಲ್ಯಾಂಡ್ ಇತ್ತು, ಗ್ರೇಸಿಂಗ್ ಅಂದ್ಬಿಟ್ಟು ಕೊಟ್ಟಿದ್ರು. ಈಗ ಏನಾಗಿದೆ, ಗ್ರೇಸಿಂಗ್ ಲ್ಯಾಂಡ್ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಜನ. ಹೋಮ್ ಸ್ಟೇಗಳು ಬರ್ತಾ ಇದೆ, ರಿಸಾರ್ಟ್ಗಳು ಬರ್ತಾ ಇದೆ. ಸೊ ನೀವು ಅಲ್ಲೂ ನೀವು ರೈತರಿಗೆ ಜಾಗ ಕೊಡ್ತಿಲ್ಲ. ಇದ್ದಿದ್ ಗೋಮಾಳನೂ ಇದೆಲ್ಲ ಈಗ ಇದಾಗ್ಬಿಟ್ಟಿದೆ. ಎಲ್ಲ ಈಗ ಬೆಂಗಳೂರವರು ಬೇರೆ ಕಡೆಯವರೆಲ್ಲ ಬಂದ್ಬಿಟ್ಟು ಶೋಕಿ ಮಾಡಕ್ ಬಂದ್ಬಿಟ್ಟಿದ್ದಾರೆ. ವೈಲ್ಡ್ ಲೈಫ್ ಅಂದ್ರೆ ಅವ್ರಿಗೆ ಶೋಕಿ ಅಂತ ತಗೊಂಡ್ಬಿಟ್ಟಿದ್ದಾರೆ. ವೈಲ್ಡ್ ಲೈಫ್ ಅಂದ್ರೆ ಎಷ್ಟು ಪ್ರೆಷಸ್, ಅದ್ ಎಷ್ಟು ನಮ್ಗೆ ಒಳ್ಳೇದು ಕೊಡತ್ತೆ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇವ್ರು ಶೋಕಿ ಮಾಡಕ್ಕೆ ಇವ್ರಿಗೆ ರೈತರಿಗೆ ತೊಂದರೆ ಆಗ್ತಾ ಇರೋದು ಹೇಳ್ಬೇಕಂದ್ರೆ. ಈಗ ಈ ಸರ್ಕಾರ ಓಕೆ ಈ ತೀರ್ಮಾನ ಮಾಡಿದ್ದಾರೆ, ಎಕ್ಸ್ಪರ್ಟ್ ಕಮಿಟಿ ಹೇಳಿದ್ರು ಮಾಡಿದ್ದಾರೆ. ಅಂದ್ರೆ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಸರ್? ಅಂದ್ರೆ ಈಗ ಜನರಿಗೆ, ತುಂಬಾ ಜನರಿಗೆ ಅಂದ್ರೆ ಈಗಷ್ಟೇ ಮಾಹಿತಿಗಳು ಗೊತ್ತಾಗ್ತಾ ಇರುತ್ತೆ. ಈಗ ಇಷ್ಟು ವರ್ಷಗಳ ಕಾಲ ಅವ್ರು ಕಾಡ್ನಲ್ಲೇ ಬಿಟ್ಟು ಮೇಯಿಸ್ತಾ ಇದ್ರು, ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನ್ ಮಾಡುತ್ತೆ ಸರ್ಕಾರ? ಅಥವಾ ಇಡೀ ಕಾಡ್ ಅಂಚಿನಲ್ಲೆಲ್ಲ ಫೆನ್ಸಿಂಗ್ ಏನಾದ್ರು ಹಾಕಿ ಅಲ್ಲಿ ಹೋಗದೇ ಇರೋ ರೀತಿನಲ್ಲಿ ಮಾಡ್ತಾರಾ, ಹೇಗೆ ಅಂತ? ಅಲ್ಲ, ಈಗ ಕಾಡಿಗೆಲ್ಲ ಫೆನ್ಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಇರ್ಬೇಕು. ಆ ತರ ನಮ್ಮ ಸರ್ಕಾರ ಹತ್ರ ದುಡ್ಡಿಲ್ಲ. ಈಗ ಆನೆ ತಾಳೆ ಹಾಕ್ತಿದೆ, ಕಾನ್ಫ್ಲಿಕ್ಟ್ ಇದೆ ಅಂದಿದ್ಗೆ ರೈಲ್ವೆ ಬ್ಯಾರಿಕೇಡ್ ಹಾಕೊಂಡ್ ಬಂದಿದ್ದಾರೆ. ಹೌದು, ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲೆಲ್ಲ ರೈಲ್ವೆ ಬ್ಯಾರಿಕೇಡ್ ಹಾಕೊಂಡ್ ಬಂದಿದ್ದಾರೆ. ಅದು ಒಂದು ಕಿಲೋಮೀಟರ್ಗೆ 1.5 ಕೋಟಿ ಆಗತ್ತೆ ರೈಲ್ವೆ ಬ್ಯಾರಿಕೇಡ್ ಹಾಕಕ್ಕೆ. ಸೊ ನಿಮಗೆ ಎಷ್ಟು ದುಡ್ಡಿದೆ, ಎಷ್ಟು ಬೇಕು? ನೀವು ಎಂಟೈರ್ 960 ಸ್ಕ್ವೇರ್ ಕಿಲೋಮೀಟರ್ಸ್ ಮಾಡಕ್ ಹೋದ್ರೆ ನಿಮ್ಗೆ ಎಷ್ಟು ಬೇಕು? ಎಂತ ನಿಮಗೆ ನಿಮ್ಮ ಹತ್ರ ದುಡ್ಡು ಇದೆಯಾ? ಅಲ್ಲ, ಅಂದ್ರೆ ಜನರಿಗೆ ಇದನ್ನ ತಿಳಿ ಹೇಳುವಂತ ಪ್ರಯತ್ನಗಳಾಗುತ್ತಾ?
ನಾವು ಅಥವಾ ಫಸ್ಟ್ ಅಲ್ಲಿರೋ ಜನಕ್ಕೆ ಹ್ಮ್ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಮಾತಾಡಿ ನಿಮ್ಗೆ ಏನ್ ತೊಂದ್ರೆ ಇದೆ, ಹ್ಮ್ ನಿಮ್ಮನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ನಾವು ಜನಕ್ಕೆ ಚೆನ್ನಾಗಿ ಇಟ್ಕೋಬೇಕು, ಕಾರ್ಡ್ ಪಕ್ಕ ಇರೋರ್ಗೆ. ಹ್ಮ್ 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 ಈಗ ಹಾಕ್ತಾ ಇರೋದು ನಾನು ಹೇಳಿದ್ನಲ್ಲ, ಹಳೆ ನಿಮ್ಗೆ ಹೇಳಿದೆ, 90% ನಮ್ ಕಾಡು ಉಳಿದಿರೋದು ನಮ್ ರೈತರಿಂದ. ನೋವು ಇದ್ರು ನಿಂತಿದ್ದಾರೆ. ಎಲ್ಲೋ ಒಂದ್ ಕಡೆ 1-2% ಜನ ಬರ್ತಾರೆ, ಕೋಚಿಂಗ್ ಮಾಡ್ತಾರೆ, ಬೇರೆ ಬೇರೆ ತರ ಬೆಂಕಿ ಹಾಕ್ತಾರೆ, ಅದೆಲ್ಲ ನಡೆಯುತ್ತೆ. ಬಟ್ ಎಷ್ಟೋ ನಾನು ನೋಡಿದ ಇದ್ರೊಳಗೆ ಇಡೀ ನಾಗರಹೊಳೆ ಇರ್ಲಿ, ಬಂದೀಪುರ ಇರ್ಲಿ, ಈ ಕಡೆ ಬಿಆರ್ಟಿ ಎಲ್ಲ ನೋಡ್ಕೊಂಡು ಬಂದ್ರೆ ರೈತರದ್ದು ಎಫರ್ಟ್ ಇದ್ದೇ ಇದೆ. ಮತ್ತೆ ನಮ್ಮ ಟ್ರೈಬಲ್ ಫಾರೆಸ್ಟ್ ಸೆಟ್ಲರ್ಸ್ ಇದ್ದಾರಲ್ಲ, ಅವ್ರದ್ದು ಎಫರ್ಟ್ ಇದ್ದೇ ಇದೆ. ಈಗ ಅವ್ರಿಗೆ ಒಳಗಡೆ ಬಿಡ್ತಿಲ್ಲ, ಪ್ರಾಣಿಗಳು ಬಿಡಬಾರ್ದು. ಫಸ್ಟ್ ಆಫ್ ಆಲ್ ಬಿಟ್ಟಿದೆ ತಪ್ಪು, ಹೌದು. ಇಷ್ಟು ದಿನ ಮಾಡಿದೆ ತಪ್ಪು. ಯಾಕೆ ಬಿಟ್ರು ಇವರು? ಅವಾಗ ಅದೇ ಲಾ ತಾನೇ ಇದ್ದಿದ್ದು, ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಅದೇ ತಾನೆ, ಫಾರೆಸ್ಟ್ ಕನ್ಸರ್ವೇಷನ್ ಎಲ್ಲ ಬಂದಾಗ ಇದು ಒಂದೇ ಒಂದು ಇರೋದು. ನೀವ್ ಯಾಕೆ ಬಿಟ್ರಿ ಇಷ್ಟು ದಿನ ಬಿಟ್ಟಿಲ್ದ್ರೆ ಅವ್ರಿಗೆ ನೋವು ಇರ್ಲಿಲ್ಲ. ಈಗ ಅವ್ರಿಗೆ ಏನ್ ನೀವು ಮಾಡ್ಕೊಡ್ತಿದ್ದೀರೋ, ಈಗ ಹಸುಗಳೆಲ್ಲ ವಾಪಸ್ಸು ತಮಿಳ್ನಾಡಿಗೆ ಹೋಗುತ್ತೆ. ತಮಿಳ್ನಾಡು ಹೇಗೆ ಅಂದ್ರೆ ಬಹಳ ಸ್ಮಾರ್ಟ್. ಅವರು ಹೈಕೋರ್ಟ್ ಆರ್ಡರ್ ಬಂತು, ನೀವು ಮೇಯ್ಸಂಗಿಲ್ಲ ಅಂದಿದ್ದು ಅವರು ತಡೆ ಹಾಕ್ತರು ಅವ್ರ ಕಡೆ. ಅವ್ರ ಜನ ನಮ್ ಬಿಸ್ನೆಸ್ ಅವರು ಅಲ್ಲಿ ಇರೋ ತಮಿಳ್ನಾಡು ಅವರು ಹೆಂಗ ನಮ್ಮ ರೈತರು ಪಾಪ ಪರದಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರು ಇವ್ರಿಗೆ ಕೊಟ್ಬಿಟ್ರು ದನಗಳು. ನೀವು ಒಂದೊಂದು ದನ ನೋಡ್ಕೊಳಕ್ ದುಡ್ಡು ಕೊಡ್ತೀನಿ, ನೀನು ಬೇಕಾದ್ರೆ ಗೊಬ್ಬರನ ನೀವ್ ಮಾರ್ಕೊ ಅಂದ್ಬಿಟ್ಟು ಅವ್ರಿಗೆ ಹಿಡ್ಕೊಂಡು ಮಾಡ್ತಿದ್ದಾರೆ. ಸೊ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇರೋದು ತಮಿಳ್ನಾಡುವಿಂದ. ಅವರು ಫಾರೆಸ್ಟ್ ನ ಸೇಫ್ ಆಗಿ ನೋಡ್ಕೊತಾರೆ, ಬಟ್ ನಮ್ ಕಾಡನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂದ್ಬಿಟ್ಟು. ಈಗ ಸರ್ಕಾರ ಏನ್ ಮಾಡ್ಬೇಕು? ನೀವ್ ತಡೆ ಹಾಕ್ತಿರೋ ತಾನೆ, ಒಳ್ಳೇದೇ, ತಡೆ ಹಾಕಿ. ಬಟ್ ಆ ರೈತರಿಗೆ ನೀವೇನು, ವಾಟ್ ಇಸ್ ದಿ ಫೆಸಿಲಿಟಿ ಯು ಆರ್ ಗೋಯಿಂಗ್ ಟು ಗಿವ್? ಅವ್ರಿಗೆ ಏನ್ ಗ್ಯಾರಂಟಿ ಕೊಡ್ತೀರಾ? ಖಂಡಿತ ಖಂಡಿತ ಸರ್. ಅರಣ್ಯ ಸಚಿವರಿಗೆ ಈ ಎಲ್ಲಾ ಸಮಸ್ಯೆಗಳನ್ನ ಆಲಿಸಲಿ ತಕ್ಷಣವೇ, ಇದಕ್ಕೊಂದು ಶಾಶ್ವತ ಅಂತ್ಯವನ್ನ ಕಾಣಿಸ್ಲಿ, ಜೊತೆಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸಗಳು ಕೂಡ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸರ್, ಟಿವಿ ನನ್ನೊಂದಿಗೆ ಮಾತನಾಡೋದಕ್ಕಾಗಿ.